ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹೊಸ ಫೈನಾನ್ಷಿಯಲ್ ಇಯರ್ ಅಂದರೆ 2026-27ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತು ಪ್ರಿಫಿಕ್ಸ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೊಸ ವರ್ಷನ್ಗಳಲ್ಲಿ ಫೈನಾನ್ಷಿಯಲ್ ಇಯರ್ ಪ್ರಿಫಿಕ್ಸ್ ಸೆಟ್ ಮಾಡೋದು ಆಟೋಮೆಟಿಕ್ ಆಗಿದೆ. ಅದು ಮುಂದಿನ ಫೈನಾನ್ಷಿಯಲ್ ಇಯರ್ಗಳಿಗೆ ಆಟೋಮೆಟಿಕ್ ಆಗುತ್ತೆ. ಯಾರು ಆಟೋಮೆಟಿಕ್ ಆಪ್ಷನ್ ಎನೇಬಲ್ ಮಾಡಿಲ್ವೋ ಅವರು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಫೈನಾನ್ಷಿಯಲ್ ಇಯರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏಪ್ರಿಲ್ 1ಗೆ ನಾನು ಡೇಟ್ ಚೇಂಜ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1/4/26 ಕೊಟ್ಟು ಅಕ್ಸೆಪ್ಟ್ ಕೊಟ್ಟರೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಕ್ರಿಯೇಟ್ ಮಾಡಬೇಕಂತ ಆಪ್ಷನ್ ಕೇಳುತ್ತೆ. ಅಂದರೆ ನಾಳೆ ಡೇಟ್ಗೆ ಅಂದರೆ ಏಪ್ರಿಲ್ 1ಗೆ ಅದು ಆಟೋಮೆಟಿಕ್ ಬರುತ್ತೆ. ನಾನು ಇಲ್ಲಿ ಮ್ಯಾನ್ಯುವಲಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ನಾನು ಮ್ಯಾನ್ಯುವಲಿ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟಾಗ ಅಪ್ಡೇಟೆಡ್ ಅಂತ ಬಂದು ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಆಟೋಮೆಟಿಕಲಿ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಇಯರ್ ಆಟೋಮೆಟಿಕ್ ಆಪ್ಷನ್ ಆಗಿರೋದ್ರಿಂದ ಇಲ್ಲಿ ಸೇಲ್ಸ್ ಆಪ್ಷನ್ ಫಾರ್ಮೆಟ್ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಇದನ್ನ ಡೈರೆಕ್ಟಾಗಿ ಕ್ಲೋಸ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡಿ ಡೈರೆಕ್ಟಾಗಿ ಕ್ಲೋಸ್ ಮಾಡಿ ಆಟೋಮೆಟಿಕ್ ಬಿಲ್ ನಂಬರ್ 1 ಇಂದ ಪ್ರಾರಂಭ ಆಗುತ್ತೆ. ಸೇಲ್ಸ್ ಪರ್ಚೇಸ್ ಎಲ್ಲವನ್ನು ಪ್ರಿಫಿಕ್ಸು ಸೆಟ್ ಆಗಿರುತ್ತೆ. ಈ ಫೈಲಲ್ಲಿ ಯಾರು ಆಟೋಮೆಟಿಕ್ ಮಾಡ್ಕೊಂಡಿರಲ್ಲ ಅಂಥವ್ರಿಗೆ ನಾನು ಇನ್ನೊಂದು ಫೈಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ. ಎಕ್ಸಾಂಪಲ್ ಇದರಲ್ಲೂ ಕರೆಂಟ್ ಡೇಟಾ ನಾನು ಚೇಂಜ್ ಮಾಡ್ತೀನಿ. 1/4/26 ಆಗುತ್ತೆ. ಅಕ್ಸೆಪ್ಟ್ ಮಾಡ್ತೀನಿ. ಫೈನಾನ್ಷಿಯಲ್ ಇಯರ್ ಕ್ರಿಯೇಟ್ ಮಾಡ್ತೀರಾ ಕೇಳುತ್ತೆ. ಎಸ್ ಅಂತ ಕೊಟ್ಟೆ. ಈಗ ಈ ವಿಸರ್ಡ್ ಬಂತು. ಇಲ್ಲಿ ನೋಡಿ, ಇಲ್ಲಿ ಆಟೋಮೆಟಿಕ್ ಆಪ್ಷನ್ ಎನೇಬಲ್ ಆಗಿಲ್ದಿರೋದ್ರಿಂದ ಇಲ್ಲಿ ಸೇಲ್ಸ್ ಬಿಲ್ GST ಅನ್ನೋ ಫಾರ್ಮೆಟ್ಗೆ 25-26 ಅಂತ ಪ್ರಿಫಿಕ್ಸ್ ತೋರಿಸ್ತಾ ಇದೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಸ್ಕ್ರೀನನ್ನು ಕ್ಲೋಸ್ ಮಾಡಿ ಫಾರ್ಮೆಟ್ ಆಪ್ಷನ್ಗೆ ಹೋಗಿ ಇನ್ವೆಂಟರಿ ವೋಚರ್ ಫಾರ್ಮೆಟ್, ಇಲ್ಲಿ ಸೇಲ್ಸ್ ಇನ್ವಾಯ್ಸ್ ಅಂತ ಸರ್ಚ್ ಮಾಡ್ಕೋಬೇಕು. ಸೇಲ್ಸ್ ಇನ್ವಾಯ್ಸ್ GST ಇದು ಡಿಫಾಲ್ಟ್ ಇರೋದ್ರಿಂದ ಇಲ್ಲಿ ಓಪನ್ ಆಯಿತು. ಇಲ್ಲಿ ನಂಬರ್ ಆಪ್ಷನ್ಗೆ ಹೋಗಿ ಇಲ್ಲಿ 25-26 ಎರೇಸ್ ಮಾಡಬೇಕು. ಎರೇಸ್ ಮಾಡಿ ಆ್ಯಡ್, ಇದು ಆಟೋಮೆಟಿಕ್ ಆಗುತ್ತೆ. ಆ್ಯಡ್ ಫೈನಾನ್ಷಿಯಲ್ ಇಯರ್ ಟು ಪ್ರಿಫಿಕ್ಸ್ ಅಂತ ಎನೇಬಲ್ ಮಾಡಿಬಿಟ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗಳಿಂದ ಆಟೋಮೆಟಿಕ್ ಆಗುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗಳಿಂದ ನಾವೇನು ಆಪ್ಷನ್ ಮ್ಯಾನ್ಯುವಲಿ ಮಾಡೋ ಅವಶ್ಯಕತೆ ಇರೋಲ್ಲ, ಎಲ್ಲ ಆಟೋಮೆಟಿಕ್ ಆಗುತ್ತೆ. ಈಗ ನೋಡಿ, ಈ ಫಾರ್ಮೆಟಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಬಿಲ್ ನಂಬರ್ ಸೀರೀಸ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಸೇವ್ ಅಂತ ಕೊಡಿ. ಇವಾಗ ಕ್ರಿಯೇಟ್ ಆಗೋಯ್ತು. ಈಗ ಆಟೋಮೆಟಿಕ್ ಆಗಿದೆ. ಆಟೋಮೆಟಿಕ್ ಆಗಿರೋದ್ರಿಂದ ಮುಂದಿನ ಫೈನಾನ್ಷಿಯಲ್ ಇಯರಿಂದ ನಾವು ಮ್ಯಾನ್ಯುವಲಿ ಹೋಗಿ ಪ್ರಿಫಿಕ್ಸ್ನ ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅದೇ ಪ್ರಿಫಿಕ್ಸ್ನ ಸೆಟ್ ಮಾಡ್ಕೊಳ್ಳುತ್ತೆ. ಫೈನಾನ್ಷಿಯಲ್ ಇಯರ್ನ ಅದೇ ಪ್ರಿಫಿಕ್ಸ್ ಆಗಿ ಆ್ಯಡ್ ಮಾಡ್ಕೊಳ್ಳುತ್ತೆ. ಸೊ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಆ್ಯಡ್ ಫೈನಾನ್ಷಿಯಲ್ ಇಯರ್ ಟು ಪ್ರಿಫಿಕ್ಸ್ ಅಂತ ಎನೇಬಲ್ ಮಾಡಿದ್ದೀವಿ. ಹಾಗೆ ಆಟೋಮೆಟಿಕ್ ತಗೊಳುತ್ತೆ. ಇದನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಮೊದಲು ಮಾಡಬೇಕು. ಬಿಲ್ಲಿಂಗ್ ಮಾಡ್ಲಿಕ್ಕೆ ಮೊದಲು ಈ ಆಪ್ಷನ್ನ ಎನೇಬಲ್ ಮಾಡ್ಕೊಬಿಡ್ಬೇಕು. ಒನ್ ಟೈಮ್ ಮಾಡಿದ್ರೆ ನೆಕ್ಸ್ಟ್ ಇಯರ್ಸ್ಗೆ ಕಂಟಿನ್ಯೂ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಸ್ಟಮರ್ ಕೇರ್ ನಂಬರ್ಸ್ಗಳಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಈಗ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಸ್ವಲ್ಪ ಕಾಲ್ಸ್ಗಳು ಜಾಸ್ತಿ ಇರುತ್ತೆ. ಬೇರೆ ಬೇರೆ ನಂಬರ್ ಬ್ಯುಸಿ ಬರ್ತಾ ಇರುತ್ತೆ. 3 ನಂಬರ್ಗಳಿದೆ. 3 ನಂಬರ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.